ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ, ನಾನು ಬೆಳಗಿನ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಟೈಮ್ ಇವಾಗ ಬೆಳಗ್ಗೆ 10 ಗಂಟೆ ಆಗ್ಯದ. ನಂದು ನಾಷ್ಟ ಕೂಡ ಆಯಿತು. ನಾಷ್ಟ ಇವತ್ತು ಏನಂತಂದ್ರೆ ದೋಸೆ ಹಿಟ್ಟಿತ್ತು. ನಿನ್ನೆ ದಿನ ದೋಸೆ ಮಾಡಿದ್ದೆ, ಅದ್ರದ್ದು ಹಿಟ್ಟಿತ್ತು. ಮತ್ತು ಹೊಳ್ಳಿ ಇವತ್ತು ಬೆಳಗ್ಗೆ ಉತ್ತಪ್ಪ, ನಿನ್ನೆ ದೋಸೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ನೆ. ಇವತ್ತು ಬೆಳಗ್ಗೆ ಅದ್ರದ್ದು ನಿನ್ನೆ ಹಿಟ್ಟಿತ್ತು ಅಂತ ಹೇಳಿ ಅದ್ರದ್ದೇ ಉತ್ತಪ್ಪ ಮಾಡಿಕೊಟ್ಟೆ ಹುಡುಗರಿಗಿಬ್ಬರಿಗೆ. ನಾಷ್ಟ ಕೂಡ ಎಲ್ಲರದು ತಿನ್ನೋದಾಯಿತು. ನಾಷ್ಟ ಆದ್ಮ್ಯಾಗ ಹುಡುಗರಿಬ್ಬರು ಹೋಮ್ವರ್ಕ್ ಮಾಡ್ಕೋತಾ ಕುಂತಾರ. ಮೋಹಿತ ರೋಹಿತ ಹೋಮ್ವರ್ಕ್ ಮಾಡ್ಕೋತಾ ಕುಂತಾರ. ನಾನು ಇಲ್ಲಿ ಒಳಗಡೆ ಅಡುಗೆ ಮನೆಯಲ್ಲಿ ಮಧ್ಯಾಹ್ನದ ಅಡುಗೆ ಮಾಡ್ಲಕತ್ತೀನಿ ನೋಡ್ರಿ. ಇವತ್ತು ಪಲ್ಯ ಏನೂ ಇಲ್ಲ, ಸಾಂಬಾರು ಮಾಡ್ಬೇಕಂತ ಹೇಳಿ ಅಂದ್ಕೊಂಡ್ಬಿಟ್ಟು ಇವತ್ತು ತೊಗರಿಬೇಳೆನ ಕುಕ್ಕರ್ಗೆ ಹಾಕಿ ಇಡ್ಲಾಕತ್ತೀನಿ. ನೋಡ್ತಿರ್ಬೋದು ಕುದಿಯಾಕ. ಅದೇ ರೀತಿ ಬೆಳಿಗ್ಗೆ ನಾಷ್ಟ ದೋಸೆ ಮಾಡಿದ್ದೆ. ಅದೇ ರೀತಿ ಹಸ್ಬೆಂಡ ಅವರು ದೋಸೆ ಮತ್ತು ಪೊಡ್ಡ ರೀತಿ ಮಾಡಿದ್ರೆ ತಿನ್ನಂಗಿಲ್ಲ ಅವ್ರಿಗೆ ಅಂಥೇಳಿ ಉಪ್ಪಿಟ್ಟು ಮಾಡಿದ್ನೆ. ಉಪ್ಪಿಟ್ಟು ತಿಂದ್ಬಿಟ್ಟು ಹೋದರು. ಇವತ್ತು ಹೊಲಕ್ಕೆ ಬುತ್ತಿ ಕಟ್ಟೋದಿತ್ತು ನೋಡ್ರಿ. ಹಂಗಾಗಿ ಬೆಳಗ್ಗೆ ಇವತ್ತು ಪಲ್ಯ ಕೂಡ ಮಾಡಿದ್ನೆ. ಬೆಳಗ್ಗೆ ಬದ್ನಿಕಾಯಿ ಪಲ್ಯ ಮಾಡಿದ್ನೆ. ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ನೆ. ಅದನ್ನು ಬುತ್ತಿಗೆ ಅಂಥೇಳಿ ಹೊಲಕ್ಕೆ ಕಟ್ಕೊಂಡು ಹೋದರು. ನಾಷ್ಟ ಅವ್ರಿಗೆ ಅಂಥೇಳಿ ಉಪ್ಪಿಟ್ಟು ಮಾಡಿದ್ನೆ. ಉಪ್ಪಿಟ್ಟು ತಿಂದ್ಬಿಟ್ಟು ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿನ ಅವರು ಹೊಲಕ್ಕೆ ಕಟ್ಕೊಂಡು ಹೋದರು. ಅವ್ರು ಕಟ್ಕೊಂಡು ಹೋದ್ಮ್ಯಾಗ ಮತ್ತೆ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ರೆ ಆತಂತ ಹೇಳಿ ಸಾಂಬಾರು ಮಾಡ್ಲಿಕ್ಕಂತೇಳಿ ತೊಗರಿಬೇಳೆನ ಕುದಿಯಾಕೆ ಇಡ್ಲಾಕತ್ತೀನಿ. ಬೆಳಿಗ್ಗೆ ಒಂಥರ ಪಲ್ಯ ಮಾಡಿದೆ, ಮತ್ತು ಬುತ್ತಿಗೆ ಅದಂಥೇಳಿ ಆ ಪಲ್ಯ ಅಂದ್ರೆ ಬದ್ನಿಕಾಯಿ ಸ್ವಲ್ಪ ಇತ್ತು, ಬುತ್ತಿ ಪೂರ್ತಿಕಾಯಿ ಆಯ್ತದು. ಹಂಗಾಗಿ ಬುತ್ತಿಗೆ ಅಂಥೇಳಿ ಬದ್ನಿಕಾಯಿ ಮಾಡಿದ್ನೆ. ಅಷ್ಟು ಪಲ್ಯನೂ ಕೂಡ ಹೊಲಕ್ಕೆ ಕಟ್ಕೊಂಡು ಹೋದರು. ಮತ್ತು ಪಲ್ಯ ಖಾಲಿ ಆಯ್ತಲ್ಲ, ಅದಕ್ಕಂಥೇಳಿ ಮತ್ತು ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಊಟಕ್ಕೆ ಬೇಕಲ್ಲ, ಹಂಗಂಥೇಳಿ ಸಾಂಬಾರು ಮಾಡಿದ್ರೆ ಹೇಳಿ ಕುದಿಲಿಕ್ಕಿಟ್ಟು ನೋಡ್ತಿರ್ಬೋದು ನೋಡ್ರಿ. ಬಿಸಿಲು ಎಷ್ಟು ಅದೇ 10 ಗಂಟೆ ಆಗ್ಯದ ಇವಾಗ. ಅಷ್ಟೊಂದು ಬಿಸಿಲು ಐತೆ ನೋಡ್ರಿ. ಇತ್ತಿತ್ಲಾಗಂತ್ರ ಬ್ಯಾಸಿಗೆ ಚಾಲು ಆಯ್ತಲ್ಲ, ಹಂಗಾಗಿ ಬಿಸಿಲು ಹೆಚ್ಚು ನೋಡ್ರಿ. ನೋಡ್ತಿರ್ಬೋದು ಬಾಗಿಲಿಗೆ ಯಾವ ರೀತಿ ಬಿಸಿಲು ಬಡ್ಲಾಕತ್ತದ ಅಂಥೇಳಿ. ಇಬ್ಬರು ಕೂಡ ಇವಾಗ ಹೋಮ್ವರ್ಕ್ ಮಾಡ್ಕೋತಾ ಕುಂತಾರೆ ನೋಡ್ರಿ. ನಾನಿವಾಗ ನಂದು ನಾಷ್ಟ ತಿನ್ನೋದಾಯಿತು. ಅಲ್ಲಿ ತೊಗರಿಬೇಳೆನ ಕುದಿಲಕ್ಕಂತ ಹೇಳಿ ಇಟ್ಟೆ. ಕುಕ್ಕರ್ ಕುದಿಲಿಕ್ಕೆ ಇಟ್ಟೀನಿ. ಚಹಾ ಕುಡ್ಕೋತಾ ಇವಾಗ ಇವ್ರ ಮುಂದೆ ಕೂತಿ ನೋಡ್ರಿ. ಹೋಮ್ವರ್ಕ್ ಮಾಡ್ಲಾಕತ್ತಾರ. ಇವಾಗ ನಾನು ಚಹಾ ಕುಡ್ಲಾಕತ್ತೀನಿ ನೋಡ್ರಿ. ಅದೇ ರೀತಿ ಇಲ್ಲಿ ಒಳಗಡೆ ಅವ್ರಿಗೆ ಯಾಕೋ ಒಂಥರ ಸುಸ್ತಾಗ್ಯದಂತ, ಹಂಗಾಗಿ ಇಲ್ಲಿ ಒಳಗಡೆ ಮಲ್ಕೊಂಡಾರ. ನಮ್ಮ ತಾಯಿಯವರು ಇಲ್ಲಿ ಒಳಗಡೆ ಮಲ್ಕೊಂಡಾರ. ನೋಡ್ತಿರ್ಬೋದು ಯಾಕೋ ಒಂಥರ ಹೊಟ್ಟೆ ನುಸಾಕತ್ತದ ಅಂತಂದರು. ಹಾಗಾಗಿ ನಾಷ್ಟ ಕೂಡ ತಿಂದಿಲ್ಲ. ಹಂಗೆ ಮಧ್ಯಾಹ್ನದಾಗ ಒಮ್ಮೆ ರೊಟ್ಟಿ ಮಾಡ್ತೀನಿ, ಅದನ್ನು ರೊಟ್ಟಿ ಮುಟ್ಕಿ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂಥೇಳಿ ಹಂಗೆ ಮಲ್ಕೊಂಡಾಳ. ಇವಾಗ ಸಾಂಬಾರು ಮಾಡ್ಲಕತ್ತೀನಿ. ಸಾಂಬಾರು ಮಾಡಿದ್ದಾದ್ಮ್ಯಾಗ ಜೋಳದ ರೊಟ್ಟಿ ಮಾಡ್ಬೇಕು ನೋಡ್ರಿ. ಮುಟ್ಗಿ ಮಾಡಿಕೊಂಡು ತಿಂತೀನಿ. ನಾಷ್ಟ ಏನು ತಿನ್ನಂಗಿಲ್ಲ ನಾನು. ಒಮ್ಮೆ ಮಧ್ಯಾಹ್ನಕ್ಕೆ ಮುಟ್ಗಿ ಮಾಡ್ಕೊಂಡು ತಿಂತೀನಿ ಅಂತಂದರು. ಹಾಗಾಗಿ ಸುಸ್ತಾಗ್ಯದ ಅಂಥೇಳಿ ಮಲ್ಕೊಂಡಾರ ಅವರು. ಇಲ್ಲಿ ನೋಡ್ತಿರ್ಬೋದು ನೋಡ್ರಿ. ಇಲ್ಲಿ ಇವು ಬಾಳೆಹಣ್ಣು, ನಮ್ಮ ಹೊಲದಾಗಿನ ಬಾಳೆಹಣ್ಣು ಇವು ಕಗ್ಗಿದ್ದು. ಇವು ಹಣ್ಣಿಗೆ ಅಂಥೇಳಿ ಇಲ್ಲಿ ಈ ರೀತಿ ಟವೆಲ್ ಮುಚ್ಚಿಟ್ಟಿನಿ. ಹಣ್ಣಾಗ್ಯಾವು ಇನ್ನೊಂದು ಸ್ವಲ್ಪ ಒಳಗಡೆ ಬಿರುಸದಾವು. ಹಾಗಾಗಿ ಈ ಟವೆಲ್ ಮುಚ್ಚಿಟ್ಟಿನಿ. ತಾವೇ ಹಣ್ಣಾಕ್ಕವು. ಅದೇ ರೀತಿ ಇಲ್ಲಿ ಹುಣಸೆ ಹಣ್ಣನ್ನು ಕೂಡ, ಹುಣಸೆ ಹಣ್ಣಿದು ನಮ್ಮ ತೋಟದಂದಿ ಹುಣಸೆ ಹಣ್ಣು ನೋಡ್ರಿ. ಹಸ್ಬೆಂಡ್ ತಂದಿದ್ರು. ಅದನ್ನು ಬೀಜ ಸಪ್ರೇಟ್ ಮಾಡಿ ಇಡಬೇಕು. ಇವಾಗ ಅರ್ಧ ಬೀಜ ತೆಗ್ದದ, ಇನ್ನೂ ಅರ್ಧ ಬೀಜ ತೆಗಿಬೇಕು ಹುಣಸೆ ಹಣ್ಣದು. ಕೂರ್ನ ಬೀಜ ತೆಗ್ದದ್ದು ಕ್ಯಾರಿ ಬ್ಯಾಗ್ದಲ್ಲಿ ಹಾಕಿಟ್ಟಿನಿ. ಬೀಜ ತೆಗಿಲಾರ್ದು ಇಲ್ಲೇ ಹೊರಗಡೆ ಇಟ್ಟೀನಿ. ಕೂರ್ನ ಅಂದ್ರೆ ಹುಣಸೆ ಹಣ್ಣೊಳಗಿನ ಬೀಜನ ಸಪ್ರೇಟ್ ಮಾಡಿ ಇಟ್ವಿ ಅಂತಂದ್ರೆ 1 ವರ್ಷದ ತನಕನೂ ಕೂಡ ಹುಣಸೆ ಹಣ್ಣು ಏನು ಹುಳ ಅದೇನೂ ಆಗೋದಿಲ್ಲ ನೋಡ್ರಿ. ಈ ರೀತಿ ಅದ್ರಾಗಿನ ಬೀಜನ ತೆಗೆದು ಸಪ್ರೇಟ್ ಮಾಡಿಟ್ಟು 1-2 ದಿನ ಬಿಸಿಲಲ್ಲಿ ಒಣಗಿಸಿ ಇಟ್ವಿ ಅಂತಂದ್ರೆ 1 ವರ್ಷ ತನಕನೂ ಕೂಡ ಅದರಲ್ಲಿ ಹುಳ ಅದೇನೂ ಆಗೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಮೋಹಿತಂದು ಕ್ವಶನ್ ಆನ್ಸರ ಕೇಳಕತ್ತೀನಿ ನಾನು. ಅವನದು ನಾಳೆ ದಿನ ಇನ್ನೊಂದು ಎಕ್ಸಾಮ್ ಆದಂತ, ಹಾಗಾಗಿ ಅದರದ್ದು ಓದಿದ ಅದ್ರದ್ದು ಒಂದು ಸ್ವಲ್ಪ ಕ್ವಶನ್ ಆನ್ಸರ್ ಕೇಳಿ ಮಮ್ಮಿ ಅಂತಂದ. ಅದನ್ನು ಕೇಳಕತ್ತೀನಿ ನೋಡ್ರಿ ನಾನು ಇವಾಗ ಅವನಿಗೆ. ಅದೇ ರೀತಿ ರೋಹಿತ ಬರ್ಕೋತಾ ಕುಂತಾನ. ಅವನದು ಕೂಡ ಪೇಪರ್ ಇನ್ನೊಂದು 3 ಅದಾವು. ಇವನು ಒಂದೇ 2 ಪೇಪರ್ ಇವನು ಅದಾವು. ಒಂದೇ ಅದು ಇವನು ಮೋಹಿತಂದು ಒಂದೇ ಪೇಪರ್ ಅದ. ರೋಹಿತಂದು ಇನ್ನೂ 3 ಎಕ್ಸಾಮ್ ಆದರೂ ಸೂಟಿ ಕೊಡತ್ತೆ ನೋಡ್ರಿ. ಆಮೇಲೆ
ನಮ್ಮೂರ ಜಾತ್ರೆ ಕೂಡ ಬತ್ತು. ನಮ್ಮೂರ ಜಾತ್ರೆ ಅನ್ನೋದ್ರಾಗ ಇವರಿಬ್ಬರದು ಎಕ್ಸಾಮ್ ಮುಗಿತಾವು. ಎಕ್ಸಾಮ್ ಮುಗಿದ ಕೂಡಲೇ ಸೂಟಿ ಕೊಡ್ತಾನೆ ನೋಡ್ರಿ, ಬ್ಯಾಸಿಗೆ ಸೂಟಿ ಚಾಲು ನೋಡ್ರಿ. ಇನ್ನು ಟ್ಯೂಷನ್ಗೆ ಹಚ್ಬೇಕಂತ ಅಂದ್ಕೊಂಡೀನಿ, ನೋಡಬೇಕು. ಹಚ್ಚೋದಾದ್ರೆ ಹಚ್ತೀನಿ, ಇಲ್ಲಾಂದ್ರೆ ಇದೊಂದು ವರ್ಷ ಮನೇಲೇ ನಾ ಏನಾರ ಹೋಮ್ವರ್ಕ್ ಹಾಕ್ಕೊಡ್ತೀನಿ, ಅದನ್ನೇ ಮಾಡ್ಕೋತಾ ಕುಂದಿರ್ತಾರೆ ನೋಡ್ರಿ. ಟ್ಯೂಷನ್ ಆದ್ರೆ 5 ಗಂಟೆ ತನಕ ಇರಂಗಿಲ್ಲ ಅಂತ ಮಧ್ಯಾಹ್ನ 2 ಗಂಟೆಗೆ ಬಿಟ್ಬಿಡ್ತದೆ ಅಂಥೇಳಿ. ರೋಹಿತನ ಸ್ಕೂಲ್ನಲ್ಲಿ ಕೂಡ ವೆಕೇಷನ್ ಅದ. ಒಂದು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಅಷ್ಟೇ ಅದ. ಹಾಗಾಗಿ 5 ಗಂಟೆ ತನಕ ಇದ್ರೆ ಹಚ್ಬಿಡ್ತಿದ್ದೆ, ಸುಮ್ಮ ಸಾಲಿ ಅಂದ್ರೆ ಸ್ಕೂಲ್ ಥರ ಆಗ್ಬಿಡ್ತಿತ್ತು. ಬೆಳಿಗ್ಗೆ ಹೋದ್ನಂದ್ರೆ 5 ಗಂಟೆಗೆ ಬರ್ತಿದ್ನ. ಆ ರೀತಿ ಇದ್ರೆ ಹಚ್ಬೇಕಂತ ಅಂದ್ಕೊಂಡಿದ್ದೆ. ಮಧ್ಯಾಹ್ನ 1:30 1 ಗಂಟೆ ಅನ್ನೋದ್ರಾಗ ಮನೆಗೆ ಇರ್ತಾನೆ. ಅಂದ್ರೆ ಒಂದು 2-3 ತಾಸು ಅಷ್ಟೇ ಹೇಳ್ತಾರಂತ. ಅದೇನು ಹೇಳ್ದಂಗೆ ಆಗೋದಿಲ್ಲ, ಅಷ್ಟೊಂದು ಸರಿ ಅನಿಸ್ಲಿಲ್ಲ ನನಗೆ. ಹಂಗಾಗಿ ಬಿಟ್ಟಿನಿ. ಮತ್ತು ಬೇರೆ ಕಡೆ ನೋಡಬೇಕು, ಎಲ್ಲಾದ್ರೂ ಹಚ್ಬೇಕು. ಇಲ್ಲಾಂದ್ರೆ ಮನೇಲಿ ಎಲ್ಲೇ ನಾನೇನಾದರೂ ಫೋನಿಗೆ ಬಿಡೋದಂದ್ರೆ ಹೋಮ್ವರ್ಕ್ ಬಿಟ್ಟೇ ಬಿಡ್ತಾರೆ. ಅದನ್ನೇ ಒಂದು ಸ್ವಲ್ಪ ನೋಡಿ ಹಾಕ್ಕೊಟ್ಟಿ ಅಂತಂದ್ರೆ ಮಾಡ್ಕೋತಾ ಕುಂದಿರ್ತಾರೆ ಇಬ್ಬರು. ಹಾಗಾಗಿ ನೋಡ್ಬೇಕು, ಈ ವರ್ಷ ಹಚ್ಚಿದ್ರೆ ಹಚ್ತೀನಿ, ಇಲ್ಲಾಂದ್ರೆ ಹಚ್ಲಿಕ್ಕಂದ್ರೆ ಮನೇಲೇ ನಾನು ಹಾಕ್ಕೊಡ್ತೀನಿ ಅವ್ರಿಗೆ ಬರೀಲಿಕ್ಕೆ ಅಂಥೇಳಿ. ಫೋನಿಗೆ ಬಿಟ್ಟಿರ್ತಾರಲ್ಲ ಅದನ್ನೇ ನೋಡಿಬಿಟ್ಟು ಹಾಕ್ಕೊಡ್ತೀನಿ. ಬರ್ಕೋತಾ ಕುಂದಿರ್ತಾರೆ ಒಂದು ಸ್ವಲ್ಪ. ದಿನಕ್ಕೆ ಒಂದು ತಾಸು ಬರೆದ್ರು ಅಂತಂದ್ರೆ ಎಷ್ಟೋ. ಮತ್ತು ಏನು ಅಂದ್ರೆ ಅಷ್ಟು ಬರೀಲಿಕ್ಕಂದ್ರೆ ಎಲ್ಲ ಮೊದಲು ಕಲ್ತಿದ್ದೆಲ್ಲ ನೆನಪ ಹೋಗ್ಬಿಡ್ತದೆ. ಹಾಗಾಗಿ ದಿನಕ್ಕೆ 1 ಗಂಟೆ 1-2 ಗಂಟೆ ತನಕ ಕೂಡ ಅಂದ್ರೆ ಏನಾರ ಅವ್ರಿಗೆ ಬರೀಲಿಕ್ಕೆ ಅಂತೇಳಿ ಹಾಕ್ಕೊಟ್ನೆ ಅಂದ್ರೆ ಅದನ್ನೆಲ್ಲ ಮೊದಲಿಂದೆಲ್ಲ ನೆನಪು ಹೋಗಂಗಿಲ್ಲ. ಎಲ್ಲರೂ ಮತ್ತೆ ಹೊಳ್ಳಿ ರಿವಿಷನ್ ಆದಂಗೆ ಆಗುತ್ತೆ ಅಂಥೇಳಿ ಅವ್ರಿಗೆ ಮತ್ತೆ ಹೊಳ್ಳಿ ನಾನು ಈ ರೀತಿ ಬರೀಲಿಕ್ಕೆ ಅಂತ ಹೇಳಿ ಹೋಮ್ವರ್ಕ್ ಬಿಟ್ಟಿರ್ತಾರೆ ಸ್ಕೂಲ್ನಲ್ಲಿ ಕೂಡ ಫೋನಿಗೆ. ಅದನ್ನಿಷ್ಟು ಮತ್ತು ನಾನೊಂದಿಷ್ಟು ಹಾಕ್ಕೊಟ್ನಿ ಅಂತಂದ್ರೆ ಅವ್ರಿಗೆ ದಿನಕ್ಕೆ 1-2 ತಾಸು ಬರೆದ್ರು ಅಂತಂದ್ರೆ ಮತ್ತು ಮೊದಲಿಂದೆಲ್ಲ ನೆನಪು ಹೋಗಂಗಿಲ್ಲ. ಹಾಗಾಗಿ ನೋಡಬೇಕು. ಇಲ್ಲಿ ನೋಡ್ತಿರ್ಬೋದು ನೋಡ್ರಿ, ಇವು ಮೆಕ್ಕಿತನಿನ ನಾನು ಅಂದ್ರೆ ಶುಕ್ರವಾರಕ್ಕೊಮ್ಮೆ ನಮ್ಮ ಊರಲ್ಲಿ ಸಂತೆ ನಡೀತದೆ. ರೋಹಿತ್ಗೆ ಮೆಕ್ಕಿತನಿ ಅಂತಂದ್ರೆ ಭಾಳ ಇಷ್ಟ. ಇವು ಸ್ವೀಟ್ ಕಾರ್ನ್ ನೋಡ್ರಿ, ಇವು ಅವರಿಬ್ಬರಿಗೆ ಅಂತ ಹೇಳಿ ಇವು 15 ರೂಪಾಯಿಗೆ ಒಂದು ನೋಡ್ರಿ. ಇವು ನಮ್ಮ ತೋಟದಾಗ ಅದಾವು ಮೆಕ್ಕಿತನಿ, ಅವು ಸ್ವೀಟ್ ಕಾರ್ನ್ ಅಲ್ಲ. ಆದ್ರೆ ಅವರಿಬ್ಬರು ಈ ರೀತಿ ಸ್ವೀಟ್ ಕಾರ್ನ ಬೇಡ್ತಾರೆ. ಅವ್ರಿಗೆ ಅಂತ ಹೇಳಿ 2 ಮೆಕ್ಕಿತನಿ ತೊಗೊಂಬಂದಿದ್ನಿ. ಅವ್ರನ್ನ ಕುದಿಸ್ಲಿಕ್ಕೆ ಅಂತ ಹೇಳಿ 30 ರೂಪಾಯಿಗೆ 2 ನೋಡ್ರಿ. ಇವು ಕುದಿಸ್ಲಿಕ್ಕೆ ಅಂಥೇಳಿ ಇವಾಗ ಕುಕ್ಕರ್ನಲ್ಲಿ ಹಾಕಿಡ್ಲಾಕತ್ತಿ ನೋಡ್ರಿ. ಅದೇ ರೀತಿ ಸಾಂಬಾರು ಕೂಡ ಮಾಡಿದ್ದಾಯಿತು. ಮತ್ತು ಅದೇ ರೀತಿ ಕುಕ್ಕರ್ನಲ್ಲಿ ಇವಾಗ ಮೆಕ್ಕಿತನಿನ ಕುದಿಲಿಕ್ಕೆ ಅಂತ ಹೇಳಿ ಇಡ್ತೀನಿ. ಹಾಗೆ ಈ ಕಡೆ ಬ್ಯಾಳೆ ಕುದ್ದದಲ್ಲ, ಅದೇ ಕುಕ್ಕರ್ನಲ್ಲಿ ಕೂಡ ಅನ್ನ ಕೂಡ ಮಾಡ್ಲಕ್ಕಂತ ಹೇಳಿ ಅಕ್ಕಿ ತೊಳೆದು ಇಡ್ಲಾಕತ್ತೀನಿ. ಇವಾಗ ಮೆಕ್ಕಿತನಿನ ಕುದಿಸ್ಲಿಕ್ಕೆ ಇಡ್ಲಾಕತ್ತೀನಿ ನೋಡ್ರಿ. ಇಷ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಕೊನೆಯದಾಗಿ ರೊಟ್ಟಿ ಮಾಡ್ತೀನಿ. ಅಂದರೆ ಒಮ್ಮೆ ಮೊದಲೇ ರೊಟ್ಟಿ ಮಾಡ್ಕೋತಾ ಕೂತ್ನಿ ಅಂತಂದರೆ ಇವೆಲ್ಲ ಕೆಲಸಗಳು ಆಮೇಲೆ ಮಾಡ್ಲಿಕ್ಕೆ ಇದು ಸರಿ ಅನ್ಸಂಗಿಲ್ಲ. ಇವೆಲ್ಲ ಸಾಂಬಾರು ಮತ್ತು ಅನ್ನ ಅದೆಲ್ಲ ಮಾಡಿ ಮೊದಲೇ ಇಟ್ನಿ ಅಂತಂದ್ರೆ ಆಮೇಲೆ ರೊಟ್ಟಿ ಮಾಡಿಕೊಡ್ತೀನಿ. ಆಮೇಲೆ ಊಟ ಮಾಡ್ಲಿಕ್ಕೆ ಸರಿ ಅನ್ಸುತ್ತೆ ಅಂತ ಹೇಳಿ ಮೊದಲು ಇವೆಲ್ಲ ಕೆಲಸ ಮಾಡ್ತೀನಿ. ಆಮೇಲೆ ಕೊನೆಯದಾಗಿ ರೊಟ್ಟಿ ಮಾಡ್ಕೋತಾ ಕುಂದಿರ್ತೀನಿ. ಫ್ರೆಂಡ್ಸ್, ಅದೇ ರೀತಿ ನೋಡ್ತಿರ್ಬೋದು ಇವಾಗ ನಂದೆಲ್ಲ ಆಲ್ಮೋಸ್ಟ್ ಅಡುಗೆಲ್ಲ ಮುಗೀತು. ಮತ್ತು ಸಂಜೆಗೆ ಅಂಥೇಳಿ ಮತ್ತು ನಾನು ಚಪಾತಿ ಮಾಡಲೇಬೇಕು. ಯಾಕಂದ್ರೆ ಹಸ್ಬೆಂಡ್ ಅವರು ರೊಟ್ಟಿ ಮಾಡಿದ್ರೆ ಮಧ್ಯಾಹ್ನದಾಗ ಹೊಲದಾಗಲ್ಲಿ ರೊಟ್ಟಿನೇ ಉಂಡಿರ್ತಾರೆ. ಇಲ್ಲಿ ನಾನು ಸಂಜೆಗೆ ಚಪಾತಿ ಮಾಡಿಕೊಡು ಅಂತಾರೆ. ಹಾಗಾಗಿ ಗೋಧಿ ಹಿಟ್ಟು ಕೂಡ ನಾದಿಡಬೇಕು. ಆಮೇಲೆ ಎಲ್ಲ ಕೆಲಸ ಆದ್ಮ್ಯಾಗ ಮತ್ತು ನಾನು ಗೋಧಿ ಹಿಟ್ಟು ನಾದಿಡ್ತೀನಿ ಸಂಜೆಗೆ ಅಡುಗೆಗೆ ಅಂಥೇಳಿ. ಮತ್ತು ಗೋಧಿ ಹಿಟ್ಟು ನಾದಿಟ್ಬಿಡ್ತೀನಿ. ಅದು 1-2 ಗಂಟೆ ನೆನೀತಂದ್ರೆ ಮತ್ತು ಆಮೇಲೆ ಚಪಾತಿ ಮಾಡ್ಲಿಕ್ಕೆ ಸರಿ ಆಗುತ್ತೆ. ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ಟು ಆಮೇಲೆ ನಾನು ಗೋಧಿ ಹಿಟ್ಟು ನಾದಿ ಇಟ್ಬಿಡ್ತೀನಿ ನೋಡ್ರಿ. ಟೈಮ್ ಇವಾಗ ಮಧ್ಯಾಹ್ನ 12 ಗಂಟೆ ಆಗ್ಯದ. ಹೊರಗಡೆ ಇಬ್ಬರು ಹುಡುಗರು ಹೋಮ್ವರ್ಕ್ ಮಾಡ್ಕೋತಾ ಕೂತಾರ. ಇಲ್ಲಿ ನಂದು ಅಡುಗೆ ಕೆಲಸ ಮಾಡ್ಲಕತ್ತೀನಿ. ಇವಾಗ ರೊಟ್ಟಿ ಮಾಡಿಕೊಟ್ನಿ ಅಂತಂದ್ರೆ ಅವ್ವ ಕೂಡ ಮುಟ್ಗಿ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ಯಾರ. ಯಾಕಂದ್ರೆ ಅವ್ರದ್ದು ಹೊಟ್ಟೆ ಯಾಕೋ ಸರಿ ಇಲ್ಲಂತ. ನಿನ್ನೆ ದಿನ ಯಾಕೋ ದ್ರಾಕ್ಷಿ ಹಣ್ಣು ತಿಂದ್ರೆ ಅವರು ಹಣ್ಣು ಈ ರೀತಿ ಏನೂ ಆಗಿ ಬರೋಂಗಿಲ್ಲ. ದ್ರಾಕ್ಷಿ ಹಣ್ಣು ತಿಂದರು 1-2. ಹುಡುಗರು ತಿನ್ನಕತ್ರ ಅಂತ ಹೇಳಿ ಅವ್ರ ಜೊತೆ ಕೂಡಿ ಅವರು ದ್ರಾಕ್ಷಿ ಹಣ್ಣು ತಿಂದರು. ಅದು ತಿಂದ್ಮ್ಯಾಗ ಯಾಕೋ ಒಂಥರ ಹೊಟ್ಟೆ ಸರಿನೇ ಇಲ್ಲಾರ್ದಂಗೆ ಆಗ್ಯದ ಅವ್ರದ್ದು. ಹಾಗಾಗಿ ಏನೋ ಅವ್ರು ಬೆಳಿಗ್ಗೆ ನಾಷ್ಟ ಕೂಡ ತಿನ್ನಲಿಲ್ಲ. ಒಮ್ಮೆ ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿ ತಿಂತೀನಿ, ಬಿಸಿ ರೊಟ್ಟಿದು ಮುಟ್ಗಿ ಮಾಡ್ಕೊಂಡು ತಿಂತೀನಿ ಅಂತ ಅಂತಂದರು. ಹಾಗಾಗಿ ನಾನು ಅಷ್ಟೊಂದು ಫೋರ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಇವಾಗ ರೊಟ್ಟಿ ಮಾಡ್ತೀನಿ, ಬಿಸಿದೊಂದು ಮುಟ್ಗಿ ಮಾಡ್ಕೊಂಡು ತಿಂದ್ರು ಅಂತಂದ್ರೆ ಮತ್ತು ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತಾ. ಆಮೇಲೆ ಗುಳಿಗೆ ಕೂಡ ಕೊಡ್ತೀನಿ.
ಹಿಂಗೆ ವಯಸ್ಸು ಆಯಿತು ಅಂತಂದ್ರೆ ಅಷ್ಟೊಂದು ಮೊದಲ ಊಟ ಮಾಡೋ ರೀತಿ ಮಾಡ್ಲಿಕ್ಕಾಗಲ್ಲ ನೋಡ್ರಿ. ಹಂಗೆ ಬರ್ಬರ್ತ ವಯಸ್ಸು ಸಣ್ಣದಾಗಲ್ಲ. ಹಂಗಾಗಿ ಅವ್ರಿಗೆ ಈ ರೀತಿ ಏನೋ ಬಾಳೆಹಣ್ಣು ತಿಂತಾರ ಮತ್ತು ಆ್ಯಪಲ್ ತಿಂತಾರ. ಆದ್ರೆ ಈ ರೀತಿ ದ್ರಾಕ್ಷಿ ಅದೆಲ್ಲ ಆಗೇ ಬರೋಂಗಿಲ್ಲ ನೋಡ್ರಿ. ತಿಂದು ಒಂದೆರಡು ಕಾಳು ತಿಂದರು ಅಂತಂದ್ರೆ ಹೊಟ್ಟೆನೇ ಸರಿ ಇರೋಂಗಿಲ್ಲ ಅವ್ರದ್ದು. ಇಲ್ಲಿ ನೋಡ್ತಿರ್ಬೋದು ಹುಡುಗರು ಹಂಗೆ ಹೊರಗಡೆ ಹೋಮ್ವರ್ಕ್ ಮಾಡ್ಕೋತ ಕುಂತಾರೆ. ಹಂಗೆ ಒಳಗಡೆ ಬಂದ್ಬಿಟ್ಟು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿ ಹೇಳಕತ್ತಾರ. ಇವಾಗಂತರ ಇಬ್ಬರು ಮನೆಗೆ ಅದಾರ. ಚಂತನ ಅದನ್ನು ಮಾಡು ಇದನ್ನು ಮಾಡು, ಅದನ್ನು ತಿನ್ನಾಕೊಡು ಇದನ್ನು ತಿನ್ನಾಕೊಡು ಅಂಥೇಳಿ ಅಷ್ಟೊಂದು ನನ್ನ ತಲೆ ಕೆಡಿಸ್ತಾರೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಈ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ನನ್ನ ವಿಡಿಯೋ ಹೆಚ್ಚು ಜನಕ್ಕೆ ಸಜೆಸ್ಟ್ ಆಗುತ್ತಾ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.